ಆ ಹುಡುಗಿನ ಮುಂಚೆ ನಾನು ಎಲ್ಲೂ ನೋಡಿಲ್ಲ. ಆದ್ರೂ ಮತ್ತೆ ಮತ್ತೆ ನನ್ ಕನ್ಸಲ್ ಬರ್ತಾನೆ ಇರ್ತಾಳೆ. ತೀರಾ ವಿಚಿತ್ರ ಅನ್ಸುತ್ತೆ ಗೊತ್ತಾ? ಹುಡುಗಿ ಕನ್ಸಲ್ ಬಂದ್ರೆ ಖುಷಿ ಪಡೋದ್ ಬಿಟ್ಟು ವಿಚಿತ್ರ ಅಂತಿದಿರಲ್ಲ. ಅವಳು ಯಾಕೆ ಪದೇ ಪದೇ ಬರ್ಬೇಕು ಅಂತ. ಓ, ಸಮಸ್ಯೆ ಇದೆ. ಸಮಸ್ಯೆನಾ? ಹೆದರ್ಕೋಬೇಡಿ, ಇದನ್ನ ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಲೂಫಿಕಾ ಅಂತ ಹೇಳ್ತೀವಿ. ಲೂಫಿಕಾನ? ಏನು ಹಾಗಂದ್ರೆ? ಲೂಸಿಯಾ ಸಿನಿಮಾ ಕಾಯಿಲೆ ಅಂತ. ಹೌದು, ಕನ್ಸಲ್ ಬರೋ ಹುಡುಗಿ ಹೇಗಿದ್ದಾಳೆ? ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ. ಅವಳ ಕಾಲ್ಗೆಜ್ಜೆ, ಅವಳ ಕಣ್ಣು, ಅವಳ ನಗು, ನನ್ನನ್ನೇ ಮರೆಸ್ಬಿಡುತ್ತೆ. ಓ, MD ಸಾಹೇಬ್ರಿಗೆ ಲೈಟ್ ಆಗಿ ಲವ್ ಆಗಿರೋ ಹಾಗಿದೆ. ನೋ ನೋ ನೋ, ಲವ್ ಅದು ಕನ್ಸಲ್ ಬಂದವಳ ಜೊತೆ. ನೋ ಚಾನ್ಸ್. ಹಾಗೆಲ್ಲ ಹೇಳೋ ಹಾಗಿಲ್ಲ. ಈ ಲವ್ ಅನ್ನೋದು ಯಾವಾಗ ಏನು ಅಂತಾನೆ ಗೊತ್ತಾಗಲ್ಲ MD ಸಾಹೇಬ್ರೆ. ನೀವ್ ಹೇಳ್ತಿರೋ ಹಾಗೆ ಅವಳು ಪದೇ ಪದೇ ಕನ್ಸಲ್ ಬರ್ತಿರೋದ್ ನೋಡ್ತಿದ್ರೆ ಮೋಸ್ಟ್ಲಿ ಅವಳು ನಿಮ್ಮನ್ನ ಬಿಡೋ ಹಾಗೂ ಕಾಣಿಸ್ತಿಲ್ಲ. ಅಂದ್ರೆ ನಿಮ್ಮ ಲೈಫ್ಗೆ ವೈಫ್ ಆಗಿ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ನನಗನ್ನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ. ನನಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಯಾಕೆ ಹೃದಯ ಕೆರ್ಕೋಬೇಕು? ಸಣ್ಣ ಕುತೂಹಲ ಅಷ್ಟೇ. ಈ ಸಣ್ಣ ಕುತೂಹಲನೇ ಮುಂದೆ ನಮ್ ಮನ್ಸಲ್ಲಿ ಪ್ರೀತಿಯ ಕೋಲಾಹಲ ಸೃಷ್ಟಿ ಮಾಡೋದು. ನನಗೇನೋ ಆ ಡ್ರೀಮ್ ಗರ್ಲು ನಿಮ್ಗೆ ಆದಷ್ಟು ಬೇಗ ಸಿಗ್ತಾಳೆ, ನೀವಿಬ್ರು ಲವ್ವರ್ಸ್ ಆಗ್ತೀರಾ ಅಂತ ಅನ್ನಿಸ್ತಿದ್ಯಪ್ಪ. ಖಂಡಿತ ಇಲ್ಲ.